ಕಿತ್ಕೊಂಡು ಹೋದರೆ ಬೇಜಾರಿಲ್ಲ, ಬೇಕಾದರೆ ನಾನೇ 1-2 kg ತಂದು ಕೊಟ್ಬಿಡ್ತೀನಿ. ಈ ಥರ ನನ್ನ ಗಿಡಗಳನ್ನೆಲ್ಲ ಹಾಳು ಮಾಡಿಬಿಡಿ ಆಯಿತಾ. ಏಯ್ ಕೊಡಿ ಸುಮ್ಮನೆ ದಡ್ಡ ಕೊಡಿ ಕೊಡು ಅಂತ ಪಾಪ. ಏನೋ ಸೀರಿಯಸ್ ಆಗಿದೆಯಾ? ನೆಕ್ಸ್ಟ್ ವೀಕ್ ಟೆಸ್ಟ್. ಹೌದಾ ಅಮ್ಮ? ಇವತ್ತು ಇದು ಬೂಸ್ಟ್ ಕಂಪನೀಸ್ ಬಂದಿದ್ರು. ಏನಕ್ಕೆ? 4 ಜನ. ಬೂಸ್ಟ್ ಈಸ್ ಅ ಸೀಕ್ರೆಟ್ ಆಫ್ ಫೈರ್ ಎನರ್ಜಿ ಅನ್ನಕ್ಕೆ. ಆಮೇಲೆ ಬೂಸ್ಟ್ ಪ್ಯಾಕೆಟ್ ಕೊಟ್ಟರು. ಬಸ್ಸಲ್ಲಿ ಮೆತ್ತಗೆ ತಿನ್ಕೊಂಡೆ. ತಂದೆ ಇಲ್ಲ ನನಗೆ. ಒಂದೇ ಪ್ಯಾಕ್ ಕೊಟ್ಟಿರೋದು ಚಿಕ್ಕದು, 5 ರೂಪಾಯಿದು. ನಂಗೊಂಚೂರು ಇಟ್ಕೊಂಬರ್ಬೇಕು ತಾನೆ. ಎಲ್ಲ ತಿನ್ಬಿಟ್ಟ. ಎದುಗೂ ಕೊಟ್ಟೆ. ಅವನಿಗೆ ಕೊಟ್ಟಿರ್ಲಿಲ್ವಾ? ಅವನು ಫಸ್ಟೇ ತಿನ್ಕೊಂಡಿದ್ನ. ಸರಿ ಓದು ಟೆಸ್ಟ್ ಇದೆ. ನೆಕ್ಸ್ಟ್ ವೀಕ್ ಟೆಸ್ಟ್ ಅಂತ ಟೆನ್ಷನ್ ನನಗೆ. ಫಸ್ಟು EVS ಮತ್ತು ಮ್ಯಾಥ್ಸ್. ಕಲಿ. ಎಷ್ಟು ಪರ್ಸೆಂಟೇಜ್ ನಿಂದು? ಅವ್ಳು ಬೇಡ, ನಿಂದು ಕಲಿಯಪ್ಪ ನಿನ್ನ ತಂದೆ. Hey guys, welcome back to my channel Deepu Kannada Vlogs. Let's get into the vlog. ಇವರಿಬ್ರು ಜಗಳ ಆಡ್ತಾ ಇದ್ರು ರೂಮಲ್ಲಿ. ನೋಡಿಮ್ಮ, ನೋಡೋಣ ಏನೇ ಹೇಳ್ದ. ಅಮ್ಮಗೆ ಬೈತಾ ಇದ್ದೆ ಅವನು, ದೆವ್ವ ನೀನು, ದೊಡ್ಡ ದೆವ್ವ ನೀನು ಅಂತ. ಅದಕ್ಕೆ ಇವಳು ನೀನು ಅಂದ್ರೆ ನಾನು ದೇವ್ರು ನಂಗೆ ಅವನು ಸ್ವಲ್ಪ ದೇವ್ರಂತೆ. ದೇವ್ರೇನಾ? ನಾನು ಮುದ್ದು. ಅವ್ನು ಮುದ್ದು ಕಡಮ್ಮ. ಇವತ್ತು ಖುಷಿ ಆಗ್ತದೆ ನನಗೆ. ಇಲ್ಲಿ ಹತ್ರವಾ ಎಲ್ಲಿ? ಇದು ನನ್ನ ಕರ್ಬೇವಿನ ಸೊಪ್ಪು ಗಿಡ ಮತ್ತೆ ಚಿಗುರಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು. ಇವತ್ತಂತೂ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದು ಕರ್ಬೇವಿನ ಸೊಪ್ಪು ಗಿಡ ಹುಳ ಆಗಿ ಎಲೆ ಎಲ್ಲ ಕಿತ್ತಾಕಿದ್ದೆ. ಲಾಸ್ಟ್ ಒಂದು ಬ್ಲಾಗಲ್ಲಿ ಕಟ್ ಮಾಡಿದ್ದೆ ನೋಡಿ. ಅದಾದ್ಮೇಲೆ ಚಿಗುರಿತ್ತು. ಚಿಗುರಾದ್ಮೇಲೆ ಹುಳ ಆಗಿ ಕಟ್ ಮಾಡಿದ್ದೆ. ಕೋತಿಗಳು ಬೇರೆ ಬಂದು ಒಂದ್ಸತಿ ಬೀಳಿಸಿ ಬೇರೆಲ್ಲ ಲೂಸ್ ಮಾಡೋಗಿದ್ವು. ಬರ್ತಾವೋ ಇಲ್ವ ಅಂತ ಮತ್ತೆ ನೆಟ್ಟಿದ್ದು. ಇವತ್ತು ಬಂದಿದೆ, ಚಿಗುರೆಲ್ಲ ಬಂದಿದೆ. ನನಗಂತೂ ಸೋ ಹ್ಯಾಪಿ, ಖುಷಿ ಆಗ್ತದೆ ನನಗೆ. ಆಮೇಲೆ ಇನ್ನೊಂದು ಇಲ್ವಾ, ಗೆಣಸಿನ ಗಿಡದಲ್ಲಿ ಗೆಣಸು ಬಿಟ್ಟಿದೆ ನೋಡಿ. ತೋರ್ಸೋಣ ಅಂತ ಒಂಚೂರು ತೆಗ್ದೆ. ದಪ್ಪದ ಗೆಣಸು ಬಿಟ್ಟಿದೆ. 4-5 ಗೆಣಸಿದಾವೆ ಇದ್ರೊಳಗೆ. ಅದಕ್ಕೆ ಮತ್ತೆ ಈ ಥರ ಮುಚ್ಚಿಬಿಟ್ಟು ಬಿಡೋಣ, ಎಷ್ಟು ದಿನಕ್ಕೆ ತಪ್ಪಾಗುತ್ತೆ ನೋಡೋಣ. ಗೆಣಸಿನ ಗಿಡ ನೋಡಿ ಹೆಂಗಿದೆ, ಇಷ್ಟುದ್ದ ಆಗಿದೆ. ಗಿಡದ್ದು ಕಳೆ ಎಲ್ಲ ತೆಗೆದು ತುಂಬ ದಿನ ಆಗಿತ್ತು. ಈ ಥರ ವೇಸ್ಟು ಸೊಪ್ಪೆಲ್ಲ ಇರುತ್ತೆ ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಮಣ್ಣು ಹಾಕೋಣ ಅಂತ ಇದು ಮಾಡ್ತಾಯಿದ್ದೆ. ಮಳೆ ಜಾಸ್ತಿ ಆಗಿ ಗಿಡ ಸ್ವಲ್ಪ ಹಿಂಗಾಗಿದೆ. ಮಳೆ ಕಮ್ಮಿ ಆದಮೇಲೆ ಮತ್ತೆ ಸರಿ ಹೋಗುತ್ತೆ. ಅರಿಶಿಣದ ಗಿಡ ಮೊನ್ನೆ ತಂದ್ವಲ್ಲ, ಅದನ್ನು ಪ್ಲ್ಯಾಂಟ್ ಮಾಡಿದ್ದೀನಿ ಇವತ್ತು. ಸ್ವಲ್ಪ ಬತ್ತೋದಂಗಾಗಿದೆ. ಆದರೆ ಇದು ಬೇಬಿ ಪ್ಲ್ಯಾಂಟ್ ಅಲ್ವಾ, ಅದ್ರ ಅಮ್ಮನ ಜೊತೆ ಎಲ್ಲ ಒಟ್ಟಿಗೆ ಇತ್ತು. ನಾನು ಕಿತ್ಕೊಂಬಂದು ಹಾಕಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಬತ್ತೋಗಿದೆ. ಚೆನ್ನಾಗಿ ಇದಕ್ಕೆ ಆರೈಕೆ ಎಲ್ಲ ಮಾಡಿದ್ರೆ ಸರಿ ಹೋಗುತ್ತೆ. ಅದು ಬೇಬಿ ಹೆಸರೇನು ಗೊತ್ತಾ? ಎಂಬ್ರಿಯೋ. ಎಂಬ್ರಿಯೋ ಅಲ್ಲ, ಇದು ದೊಡ್ಡ ಬೇಬಿನೇ ಆಗಿದೆ. ಎಂಬ್ರಿಯೋ ಇಂದ ಈಚೆ ಬಂದು ಬೇರಿದೆ. ಅರಿಶಿನ ಇಷ್ಟು ದಪ್ಪ ಇದೆ, ಕಿತ್ಕೊಂಬಂದು ಹಾಕಿದ್ದೀನಿ. ಇದು ಎಲೆ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅರಿಶಿನದ ಸ್ಮೆಲ್ ಚೆನ್ನಾಗಿದೆ. ಈಗ ಜಿಮ್ಮಿಂದ ಬಂದು ಸುಸ್ತಾಗಿತ್ತು. ಗಿಡ ನೋಡಿದ ತಕ್ಷಣ ಫುಲ್ ಖುಷಿಯಾಗೋಯ್ತು ನನಗೆ. ಎಲ್ಲೆಲ್ಲಿಂದ ಹಾರ್ಕೊಂಬಂದಿದೆಯೋ ಗೊತ್ತಿಲ್ಲ ಇದು ಪೇಪರ್ಸು. ಇದೆಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ. ಮುಳ್ಳು ಗಿಡಗಳು ಬೇರೆ ಆಗ್ತಿದ್ದಾವೆ. ಎಷ್ಟಾಗುತ್ತೋ ಅಷ್ಟು ಕೀಳ್ತೀನಿ. ಇದು ಆಗಾಗ ಕೀಳಲಿಲ್ಲ ಅಂದರೆ 1-2 ದಿನ ಮಳೆ ಬಂದರೆ ಫುಲ್ಲು ಬೆಳ್ಕೊಬಿಡುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೀಳೋದು. ಇನ್ನು ಮುಳ್ಳಿನ ಗಿಡ ಆಗಿದೆ, ಅದೇ ಭಯ. ಹಾವು ಬೇರೆ ಬಂದಿತ್ತು ನೆನ್ನೆ, ಆಗಿಂದ ಸ್ವಲ್ಪ ಭಯ. ಹಾವಂದರೆ ಕಚ್ಚಾ ಹಾವೇನಲ್ಲ, ಅದು ಎಂಥ ಹಾವು, ನೀರು ಹಾವಂತೆ. ಅದೇನು ಕಚ್ಚಲ್ಲ ಅಂದರು. ನೆನ್ನೆ ರಾತ್ರಿ ಅಲ್ವಾ? ವಿಡಿಯೋ ಇದೆ, ಹಾಕ್ತೀನಿ ನೋಡಿ. ಸ್ವಲ್ಪ ಇದೆ ವಿಡಿಯೋ ಹಾವಿದ್ದು. ಅದು ಡಿಲೀಟ್ ಆಗಿದೆಯಲ್ಲ ಕ್ಯಾಮ್ರಾದಲ್ಲಿ. ಇದ್ದೀನಿ. ಅಲ್ಲಿರೋ ಗಿಡ ಅಷ್ಟು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಸೆಟ್ ಮಾಡಬೇಕಾಗಿರೋ ಗಿಡಗಳು. ಅಂದರೆ ಇದ್ರಲ್ಲಿ ನೋಡಿ, ಇಲ್ಲಿ ತುಳಸಿ ಗಿಡ ಒಂಥರ ಕಳೆ ಥರ ಆಗೋಗ್ಬಿಟ್ಟಿದೆ, ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಇದಿಷ್ಟು ಬೇರೆ ಹಾಕಬೇಕು.
ಈ ಆಲೂವೆರಾದಲ್ಲಿ ಇದು ಎಂಥ ಗಿಡ ಇದು, ನೇರ್ಲೆಹಣ್ಣು ಗಿಡ ಎಲ್ಲ ಬೆಳ್ಕೊಂಡಿದೆ. ಕಮ್ಮಿ ತಿಂದಿದ್ದೀವ ನೇರ್ಲೆಹಣ್ಣು ಈ ಸಲ. ಆಮೇಲೆ ಅದರದ್ದೇ ಬೀಜ ಬಂದಿರೋದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಈ ಗಿಡ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಒಂದು ಸಿಂಗಲ್ ಒಂದು ಚುಕ್ಕಿ ಒಂದು ಸಣ್ಣ ಬೇರೆ ಹಾಕಿದ್ದು, ಇದಕ್ಕೊಂದು ಹಾಕಿದ್ದೆ. ಇದು ಒಳಗಡೆ ಹಿಂಗೆ ಮಧ್ಯ ಹಿಂಗೆ ರೆಡ್ ಇರುತ್ತೆ ನೋಡಿ. ಇಲ್ಲಿ ಅದೊಂದು ಪಾಟ್ ಮತ್ತು ಇದೊಂದು ಪಾಟಿಗೆ ಹಾಕಿಟ್ಟಿದ್ದೆ. ಇದು ಮಣ್ಣೊಳಕ್ಕೆ ಹಾಕಿ ಮಣ್ಣೆ ತೆಗೆದು ಪಾಟೊಳಗೆ ತುಂಬಿದೆ. ಅದು ಬಂದಿದೆ ಚೆನ್ನಾಗಿ. ಮಧ್ಯೆ ಮಧ್ಯೆ ಏನೇನೋ ಬೇಡದೇ ಇರೋ ಒಂದಷ್ಟು ಗಿಡಗಳು ಬೆಳ್ಕೊಂಡ್ಬಿಟ್ಟಿದ್ದಾವೆ. ಅದೆಲ್ಲ ಕಿತ್ತು ಎಸಿಬೇಕು ಇವಾಗ. ಬೇರೆ ಯಾವ ಮಟ್ಟಕ್ಕೆ ಮಿಕ್ಸ್ ಆಗಿದೆ ಎರಡರದ್ದು ಅಂದರೆ ಬರ್ತಾನೆ ಇಲ್ಲ. ಅದು ಇದು ಬೇರೆ ಕ್ಲೀನ್ ಮಾಡಬೇಕು. ಈ ಗಿಡದಲ್ಲಿ ಎಲೆ ಎಲ್ಲ ಉದ್ರಿ ಹಾಳಾಗಿತ್ತು ಅಂತ ತೆಗೆದು ಹಿಂದಕ್ಕೆ ಇಟ್ಟಿದ್ದೆ. ಕ್ಲೀನಾಗಿ ನೀರೆಲ್ಲ ಹಾಕಿ ಕಳೆ ಬೆಳ್ಕೊಂಡಿದೆ, ಅದೆಲ್ಲ ತೆಗಿತಾ ಇದ್ದೀನಿ. ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬರ್ತದೆ ಎಲ್ಲದರಲ್ಲೂ. ಇಲ್ಲಿ ಫ್ಲವರ್ಸು. ಈ ಗಿಡದ ಒಂದೇ ಒಂದು ಬೇಜಾರು ಏನಂದರೆ ಮೇಲೆ ಇಷ್ಟು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಹೈಟ್ ಆದಮೇಲೆ ನೋಡಿ ಇಲ್ಲಿ ಎಲೆ ಎಲ್ಲ ಹಿಂಗೆ ಉದ್ರೋಗ್ಬಿಡುತ್ತೆ. ಅದೇ ಬೇಜಾರು. ಬೋಳ ಕಾಣಿಸುತ್ತೆ ಇಲ್ಲಿ ಕೆಳಗಡೆ. ಆದರೆ ಚೆನ್ನಾಗಿದೆ, ಮೇಲಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇದು ನನ್ನ ಕೈಲಿ ಆಗದೆ ಇರೋ ಕೆಲಸ. ಇದು ಗುದ್ಲಿ ತಗೊಂಡು ತೆಗೆಸ್ಬೇಕಿತ್ತು. ಪಪ್ಪನ ಕೈಲಿ ಹತ್ರನೇ ತೆಗೆಸಿ ಸಾಕು. ನಾನು ಇಲ್ಲಿ ಬೆಳೆದಿರೋ ಟೊಮೊಟೊ ಗಿಡ ಎಲ್ಲ ಕಿತ್ತಾಕ್ತಾ ಇದ್ದೀನಿ, ಮಣ್ಣೆಲ್ಲ ಕೊಡ್ಕೊಂಡು. ಯಾಕೆ ಅಂದರೆ ಎಷ್ಟು ದೊಡ್ಡದಿತ್ತು ಅಂದರೆ ಎಷ್ಟು ಕಾಯಿ ಬಿಟ್ಟಿತ್ತು ಇದು ಗಿಡ ಗೊತ್ತಾ. 1-2 kg ಅಷ್ಟು ಬಿಟ್ಟಿತ್ತು. ನಾನು ಸ್ವಲ್ಪ ಕಿತ್ಕೊಂಡಿದ್ದೆ. ಇನ್ನೊಬ್ರು ಯಾರೋ ಕಾಯಿ ಕಿತ್ಕೊಳ್ಳೋಕೆ ಹೋಗ್ಬಿಟ್ಟು ಇಲ್ಲಿ ಓಡಾಡೋರು ಯಾರೋ ಅನಿಸುತ್ತೆ. ಈ ಗಿಡದ ಜೊತೆ ದಾಸವಾಳ ಗಿಡನೂ ಅರ್ಧಂಬರ್ಧ ಮುರಿದಾಕ್ ಹೋಗಿದ್ರು. ಕಿತ್ಕೊಂಡು ಹೋದರೆ ಬೇಜಾರಿಲ್ಲ, ಬೇಕಾದರೆ ನಾನೇ 1-2 kg ತಂದು ಕೊಟ್ಬಿಡ್ತೀನಿ. ಈ ಥರ ನಮ್ಮ ಗಿಡಗಳನ್ನೆಲ್ಲ ಹಾಳು ಮಾಡಿಬಿಡಿ ಆಯಿತಾ. ನಾನು ಇಲ್ಲಿ ಕಿಟಕಿಲಿ ನೋಡ್ತಾ ಇರ್ತೀನಲ್ಲ, ಒಬ್ಬರು ಆಂಟಿ ದಿನ ಅದರಲ್ಲಿ ಅದು ಬೆಟ್ಟವ್ರೆ ಬಂದು ಕಿತ್ಕೊಂಡು ಮುಡ್ಕೊಂಡು ಹೋಗ್ತಾರೆ. ಹಂಗೆ ಸೇಫಾಗಿ ಗಿಡನ ನೀಟಾಗಿ ಇಟ್ಬಿಟ್ಬೇಕಾದ್ರೆ ಕಿತ್ಕೊಂಡು ಹೋಗ್ಲಿ, ಏನು ಬೇಜಾರಿಲ್ಲ. ಆದರೆ ಗಿಡ ಎಲ್ಲ ಕಿತ್ತಾಕೋದ್ರೆ ಸಿಟ್ಟು ಬರುತ್ತೆ. ಒಳಗಡೆ ಕಾಫಿ ಪುಡಿ, ಟೀ ಪುಡಿ, ಗ್ರೀನ್ ಟೀ ಉಳಿದಿರೋದೆಲ್ಲ ಹಾಕೊಂಬಂದಿದೆ. ಇವಾಗ ಅದು ಗಿಡಕ್ಕೆಲ್ಲ ಹಾಕ್ತೆ. ಇದೊಂದು ಈ ಕಡೆ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಯಾವಾಗಾದರೂ ಯಾರಾದರೂ ಹೆಲ್ಪಿಗೆ ಸಿಕ್ಕಿದ್ರೆ ಕ್ಲೀನ್ ಮಾಡ್ತೀನಿ. ಇಲ್ಲಾಂದರೆ ಗಿಡ ಸಮೇತ ಕಿತ್ಬಿಸಿ ಹಾಕ್ಬಿಟ್ಟು ಬೇರೆ ಗಿಡ ಹಾಕೋಣ ಅಂದ್ಕೊಂಡಿದ್ದೀನಿ. ನಾನು ಮುದ್ದು ಬೈತಾ ಇದ್ದೆ. ನಮ್ಮ ಇಲಿವರಿ ನೋಡಿಲಿ ನಿದ್ದೆಲಿದ್ಲು. ಮುದ್ದು ಬೈದ ತಕ್ಷಣ ಎದ್ದಿಂಗೆ ಗುರಾಯಿಸ್ತಾ ಇದ್ದಾಳೆ. ನಾಟ್ ಇಂಟ್ರೆಸ್ಟೆಡ್. ಗೊರ್ಕೆವ್ರೆ. ಮ್ಯಾಟ್ ಹಾಕಿದ್ದೀನಿ. ದಿನ ಮ್ಯಾಟ್ ಮೇಲೆ ಮಲ್ಗೋಳು. ಇವತ್ತು ಅದನ್ನು ತಳ್ಬಿಟ್ಟು ಆ ಕಡೆ ಮಲಗಿದ್ದಾಳೆ. ಏನಕ್ಕೆ ಬಂದಿದ್ದೀರಾ? ಆಲ್ರೆಡಿ. ಓಹೋ, ನೀವೇನು ಕಮ್ಮಿ ಇಲ್ಲ. ಹೋಲ್ ಫ್ಯಾಮಿಲಿನೇ ಬಂದ್ಬಿಟ್ಟಿದ್ದೀರಾ. ಅಪ್ಪ ಅಮ್ಮ ಮಕ್ಕಳೆಲ್ಲ. ಎಂತ ತಿಂತಿದ್ಯಾ? ಶುಂಠಿ ತಿಂತಿದ್ಯಾ? ಗೆಣಸು ತಿಂತಿದ್ಯಾ? ಗೆಣಸು 3. ಶಾಂತರಾಜು ಅಮ್ಮಂಗೆ ಇಲ್ಲದೆ ಮಗಂಗೆ ಕೊಟ್ಬಿಟ್ರಲ್ಲ ನೀವು. ಸಾಕು ನಿನಗೆ ಕೊಟ್ಟಿದ್ದು. ಸುಮ್ಮನೆ ಕೊಡಿ, ಕಚ್ಚಿತ್ತು. ಮತ್ತೆ ಒಬ್ಬರು ತಿನ್ಬಿಟ್ರೆ ಆಯ್ತು, ಕೊಡ್ತೀನಿ. ಗುರ್ರ ಇನ್ನೊಂದ್ಸಲ ಮತ್ತೆ. ಕೊಡಿ ಸುಮ್ಮನೆ. ನೋಡಿ ಮುಗಿದು ದಡ್ಡ ಕೊಡಿ, ಕೊಡು ಅಂತ ಪಾಪ. ಆಯ್ತು, ಅವರು ಸಮಾಧಾನ. ಕೈ ಎಷ್ಟು ಚೆನ್ನಾಗಿದೆ, ಸೇಮ್ ಮನುಷ್ಯ ಕೈ ಇಲ್ಲಿ ಕೊಡಿ ಸುಮ್ಮನೆ ಪಾಪ. ಒಂದು ನಿಮಿಷ. ಸಾಹೇಬ್ರು ಬಂದು ದೊಡ್ಡವರು. ಬನ್ನಿ ಬನ್ನಿ ಸಾಹೇಬ್ರೆ, ಬನ್ನಿ ತಾಳೆ. ಅವರಪ್ಪ ಕೊಡಿ ಎಲ್ಲ ಪಾಪ. ಇದು ಆರ್ಡರ್ ಬಿಟ್ರೆ. ಇದೊಂದು ಹಾಂ ತಾಳೆ.
ಲಾಸ್ಟಿಗೆ ಪಾಪ ಇದಕ್ಕೆ ಕೊಡ್ಲೇ ಇಲ್ಲ. ಅಲ್ಲೇ ತುಂಬ್ಕೊಂಡಿಲ್ವಾ? ಮಂಕಿಗಳು ನಮ್ಮನ್ನ ಗೋಳು ಇಕ್ಕೊಳ್ಳೋದಾಗ್ಲಿ ಅವನ್ನೇ ಗೋಳು ಇಕ್ಕಂಗೆ ಕಳಿಸ್ಬಿಟ್ರು ಪಾಪ ಇವತ್ತು. ಅಂದರೆ ಒಂದಷ್ಟು ಹಣ್ಣೆಲ್ಲ ಕೊಟ್ಟು ಕಳಿಸಿದ್ವಿ. ಯಾವಾಗಲೂ ಬರ್ತಾನೆ ಇರ್ತವೆ. ಭಯ ಏನಂತಂದರೆ ಮಂಕಿಗಳೇ ಅವು ನಾವು ಏನೇ ಕೊಟ್ಟರು ಎಲ್ಲನೂ ಹಾಳು ಮಾಡಿ ಹೋಗ್ತವೆ. ಈಚೆ ಏನೂ ಇಟ್ಟಿರಂಗಿಲ್ಲ ಅವು ಬಂದಾಗ. ಅವು ನೋಡ್ಕೊಂಡು ಸ್ವಲ್ಪ ಹೊತ್ತು ನೆಗ್ದಾಡೋಳು ಮಿಲಿ. ಈಚೆ ಬಿಡ್ಲಿಲ್ವಲ್ಲ ಅವಳನ್ನ ಅಂತ ಸಿಟ್ಟು ಬಂದು ಅದನ್ನೇ ಕಚ್ತಾ ಇದ್ದಾಳೆ. ಅದೆಲ್ಲ ಗಲೀಜು ಮಾಡಾಕ್ಬಿಟ್ಟಿದ್ದಾಳೆ. ಅದು ದಾರ ಇದೆಯಲ್ಲ ಅದು ಕಚ್ತಾ ಇರೋದು, ಅದೊಂದು ಹೊಸ ತರಬೇಕು. ಅದಕ್ಕೆ ಏನು ಹೇಳೋದು ಗೊತ್ತಿಲ್ಲಪ್ಪ ನನಗೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.